ಹಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥದ್ದು, ಅಂದರೆ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ. ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಒಟ್ಟು 140 ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಉಳಿಕೆ ಮೂಲ ವೃಂದದಲ್ಲಿ ಒಟ್ಟು 100 ವಸತಿ ಶಾಲಾ ಶಿಕ್ಷಕರು, ಹಾಗೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಟ್ಟು 40 ಶಾಲಾ ಶಿಕ್ಷಕರ ಹುದ್ದೆಗಳು, ಒಟ್ಟು 140 ಹುದ್ದೆಗಳ ಭರ್ತಿ ನಡೀತಾ ಇದೆ. ಸೊ ವೇತನ ಶ್ರೇಣಿ ಬಂದುಬಿಟ್ಟಿದ್ದಕ್ಕೆ 41,300 ರೂಪಾಯಿಂದ 81,800 ರೂಪಾಯಿವರೆಗೂ ಕೂಡ ಇರುತ್ತೆ. ಸೊ ಬೇಕಿರುವಂತಹ ಒಂದು ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ PUC ಅನ್ನು ಅಥವಾ 2 ವರ್ಷಗಳ ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ D.Ed ಪದವಿಯನ್ನು ಮುಗಿಸಿರಬೇಕು ಕನಿಷ್ಠ 50 ಅಂಕಗಳೊಂದಿಗೆ, ಅಥವಾ PUC ಮುಗಿಸಿರಬೇಕು, ಅಥವಾ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ B.Ed ಅನ್ನು ಮುಗಿಸಿರಬೇಕು ಕನಿಷ್ಠ 50% ಅಂಕಗಳೊಂದಿಗೆ. ಸರ್, ಇದು B.Ed ಅಲ್ಲ, 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನನ್ನು ಮುಗಿಸಿರಬೇಕು. ಅಂದರೆ ಇದರಲ್ಲಿ BA ಮತ್ತು B.Ed ಎರಡೂ ಕೂಡ ಸೇರಿಸ್ಕೊಂಡು ಈ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಆಗುತ್ತೆ. ಹಾಗೆ PUC ಅಥವಾ D.Ed ಅಥವಾ ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಥವಾ ಸ್ಪೆಷಲ್ ಎಜುಕೇಷನ್ನ ಮುಗಿಸಿರಬೇಕು ಕನಿಷ್ಠ 50% ಅಂಕಗಳೊಂದಿಗೆ. ಅಂದರೆ ಇಲ್ಲಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತಂದರೆ PUC ಮಾಡಿರಬೇಕು, D.Ed ಮಾಡಿರ್ಬೋದು, ಅಥವಾ PUC ಮಾಡಿ B.Ed 4 ವರ್ಷಗಳ B.Ed ಅನ್ನು ಮಾಡಿರ್ಬೋದು, ಅಥವಾ PUC ಮಾಡಿ ಸ್ಪೆಷಲ್ ಎಜುಕೇಷನ್ D.Ed ಅನ್ನು ಮುಗಿಸಿರ್ಬೋದು. ಹಾಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಾಗಿದ್ದರೆ ಕನಿಷ್ಠ 45% ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು. ಹಾಗೆ ಇದಕ್ಕೆ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಆಗಿರಬೇಕು ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ. ಅಂದರೆ TET ಅಥವಾ CTET, KRTET ಅಥವಾ CTET ಕಂಪಲ್ಸರಿಯಾಗಿ ಉತ್ತೀರ್ಣ ಹೊಂದಿರಬೇಕು. ಸೊ ವಯೋಮಿತಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ ಇದೆ. 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಇದೆ. SC ST ಕ್ಯಾಟಗರಿ 1ಗೆ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಬಂದು 21/8/2026 ಅರ್ಜಿ ಆರಂಭವಾಗಿದೆ. ಕೊನೆಯ ದಿನಾಂಕ 18/9/2026. ಹಾಗೆ ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತಾ ಮತ್ತು ಇತರೆ ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. CETonline.karnataka.gov.in ವೆಬ್ಸೈಟ್ನಲ್ಲಿ ಅರ್ಜಿ ಲಿಂಕ್ ಲಭ್ಯವಿರುತ್ತೆ. ಆಸಕ್ತರು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಮ್ಮನ್ನು ಸಂಪರ್ಕಿಸಿದರೆ ಅರ್ಜಿಯನ್ನು ಸಲ್ಲಿಸಿ ಕೊಡಲಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂಪರ್ಕಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಬಂದುಬಿಟ್ಟು 9108736889. ಇನ್ನೊಂದ್ಸರಿ ಹೇಳ್ತೇನೆ, 9108736889 ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ರಿಕ್ವೆಸ್ಟನ್ನು ಮಾಡಿದರೆ ನಿಗದಿತ ಬೆಲೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಅಪ್ಲಿಕೇಶನ್ PDF ಮತ್ತು ರಿಸಿಪ್ಟನ್ನು ಕಳುಹಿಸಿಕೊಡ್ತೇವೆ. ಸೊ ಇದಿಷ್ಟು ಗೆಳೆಯರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಾಲ್ ಮಾಡಿರ್ತಕ್ಕಂತಹ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥ ಮಾಹಿತಿ. ಸೊ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಅಗತ್ಯವಿರತಕ್ಕಂಥ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ತೆ.